ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಈ ರೌಡಿಗಳಿಗೂ ರಾಜಕಾರಣಿಗಳಿಗೂ ಮೊದಲಿಂದಲೂ ಕೂಡ ಸಂಪರ್ಕ ಇದ್ದೇ ಇದೆ. ಅದು ನಾವು ಈ ರಾಜಕೀಯದ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ರೌಡಿಗಳ ಜೊತೆಗೆ ಇವ್ರದ್ದು ನಂಟಿತ್ತು ಅನ್ನುವಂಥದ್ದು. ಈ ಮುಖಾಂತರ ಅವ್ರನ್ನ ರಾಜಕೀಯಕ್ಕೆ ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ರು ಅದೆಲ್ಲವನ್ನು ಕೂಡ ನೋಡ್ತೀವಿ. ಯಾಕಂದರೆ ಅರಸುವಂಥ ಅರಸು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ರೌಡಿಗಳಿಗೆ ಅವರು ಬೆಂಬಲ ಕೊಟ್ಟರು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರಿಗೆ ಎಷ್ಟರ ಮಟ್ಟಿಗೆ ಕೆಟ್ಟ ಹೆಸರು ಬಂದ್ಬಿಡ್ತು, ಅವರ ಅಳಿಯನ ಹೆಸರು ತಳ್ಕಾಕೊಳ್ತು. ಅದೆಲ್ಲದೂ ಕೂಡ ಕೊನೆಗೆ ಎಲ್ಲಿ ತನಕ ಬಂತಿದ್ದು, ಹೆಗಡೆ ಅವರ ಎದುರುಗಡೆಗೆ ನೇರವಾಗಿ ಲಾಂಗಿಟ್ಟು ಬೆದರಿಸಿದಂಥ ರೌಡಿಯ ತನಕ ಬಂದು ನಿಲ್ತು. ಸೊ ಇದು ಸಂಗತಿ. ಈ ಬಿಕ್ಲು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಇದೆಲ್ಲದೂ ಕೂಡ ನನಗೆ ಜ್ಞಾಪಕ ಆಯಿತು. ಯಾಕಂದರೆ ಈ ಬೈರತಿ ಬಸವರಾಜ್ ಅವರು ನನಗೆ ಗೊತ್ತೇ ಇಲ್ಲ, ನನಗೆ ಪರಿಚಯವೇ ಇಲ್ಲ ಅಂತಿದ್ರು. ಆದರೆ ದಾಖಲಾತಿಗಳನ್ನು ಕೊಡ್ತಾ ಸಾಕ್ಷ್ಯಗಳನ್ನು ಕೊಡ್ತಾ ಸುಮ್ಮನಾದರು. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಿಕ್ಲುನ ಹೊಡೆದು ಹಾಕಿದೆ ಗ್ಯಾಂಗ್. ಜಗ್ಗ ಎಷ್ಟರ ಮಟ್ಟಿಗೆ ಸ್ಕೆಚ್ ಹಾಕದ, ಎಷ್ಟರ ಮಟ್ಟಿಗೆ ಎಸ್ಕೇಪ್ ಆದ, ಅದೆಲ್ಲದೂ ಕೂಡ ರಾಮಮೂರ್ತಿ ನಗರದ ಹೋಟೆಲ್ನೊಂದರಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದರು. 8 ಜನರನ್ನು ಅಲ್ಲೇ ಕರೆಸ್ಕೊಂಡು ಜುಲೈ 15ರ ರಾತ್ರಿ ಬಿಕ್ಲು ಹಂತಕರು ಇದೇ ಬಾರಲ್ಲಿ ಸೇರ್ಕೊಂಡ್ರಂತೆ 8 ಜನ. ಆ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿವೆ ಟಿವಿ ನನಗೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದು ಮೀಟಿಂಗ್ ನಡೆದಂಥ ಸ್ಥಳ. ಇಲ್ಲೇನೇ 8 ಜನ ಬಂದಿದ್ದು 15ನೇ ತಾರೀಕು. ಇಲ್ಲೇನೇ ನಾವು ಅದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 15ನೇ ತಾರೀಕು ಈ ಹೋಟೆಲಲ್ಲಿ ಸೇರಿಕೊಂಡ್ರು, ಬಾರಲ್ಲಿ. ಅಲ್ಲಿ ಜಗ್ಗ ಕೂಡ ಇದ್ದಾನೆ. ಈಗ ಜಗ್ಗನ ಜೊತೆಗೆ ಒಬ್ಬ ಮಲಯಾಳಿ ರೌಡಿಯ ಹೆಸರು ಕೂಡ ಈಗ ಸೇರ್ಪಡೆಯಾಗಿದೆ. ಇದು ಸಂಗತಿ. ಯಾಕಂದರೆ ಎಲ್ಲವೂ ಕೂಡ ಪಕ್ಕಾ ಪ್ಲಾನ್ ಇತ್ತ. ಯಾಕಂದರೆ ಯಾರ್ಯಾರು ಈಗ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರಲ್ಲ, ಪೊಲೀಸರಿಗೆ ಸಿಕ್ಕಾಕೊಂಡಿರುವಂಥವ್ರು ಕೂಡ ಅದನ್ನೇ ಹೇಳ್ತಾರೆ, ಇದಕ್ಕೂ ಜಗ್ಗನಿಗೂ ಸಂಬಂಧವೇ ಇಲ್ಲ ಅಂತ ಅವರೆಲ್ಲರೂ ಕೂಡ ಸ್ಟೇಟ್ಮೆಂಟು. ಇದೆಲ್ಲದೂ ಕೂಡ ಮೊದಲೇ ತಯಾರಾಗಿತ್ತ ಪ್ಲಾನ್ ಇದು. ಯಾಕಂದರೆ 15 ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಎಸ್ಕೇಪ್ ಆಗ್ತಾನೆ ಅಂದರೆ 15 ನಿಮಿಷ ಬಿಕ್ಲು ಶಿವನ ಮರ್ಡರ್ ಆಗುತ್ತೆ. 10 ನಿಮಿಷ ನೋಡಿ, 15 ನಿಮಿಷ ಅಲ್ಲ, 10 ನಿಮಿಷದಲ್ಲಿ 8 ಗಂಟೆ 5 ನಿಮಿಷಕ್ಕೆ ಮರ್ಡರ್ ಆಗುತ್ತೆ. 8 ಗಂಟೆ 15 ನಿಮಿಷಕ್ಕೆ ಜಗ್ಗ ಎಸ್ಕೇಪ್. ಹೆಣ್ಣೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ನಿಂದ ಇದ್ದಕ್ಕಿದ್ದಂಗೆ ನಾಪತ್ತೆ. ಲಿಫ್ಟ್ನಿಂದ ಇಳಿದು ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಪೂರ್ವ ನಿಯೋಜಿತ, ಎಲ್ಲವೂ ಕೂಡ ಪಕ್ಕಾ ಪ್ಲಾನ್. ಈ ದೃಶ್ಯಗಳು ಅದನ್ನು ಸಾರಿ ಹೇಳ್ತಾ ಇವೆ. ಇವ್ರು ಹೋಗ್ತಿರೋದು ಲಘು ಬಗೆಯಿಂದ ಹೋಗ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. 10 ನಿಮಿಷದಲ್ಲಿ ಏನು ಸುಮ್ಮನೆ ಒಬ್ಬ ವ್ಯಕ್ತಿ ಗಂಟು ಮೂಟೆ ಕಟ್ಟಕ್ಕೆ ಸಾಧ್ಯನಾ? ಒಬ್ಬ ರೌಡಿ ಸಹಜವಾಗಿಯೇ ಯೋಚನೆ ಮಾಡಿರ್ತಾನೆ, ಏನಾದರೂ ಈ ರೀತಿ ಆದರೆ ಅದು ಎಲ್ಲಿಗೆ ಬಂದು ತಲುಪಬಹುದು, ಎಲ್ಲಿಗೆ ಬಂದು ಮುಟ್ಟಬಹುದು, ಯಾರ್ಯಾರ ಮೇಲೆ ಅನುಮಾನ ಬರಬಹುದು, ಸಿಕ್ಕಾಕೊಂಡಿರುವಂಥವ್ರು ಬಾಯಿ ಬಿಟ್ಟರೆ ಎಡವಟ್ಟುಗಳು ಎಲ್ಲೆಲ್ಲಾಗಬಹುದು. ಇವೆಲ್ಲವೂ ಕೂಡ ಬಹುಶಃ ಇದು ಯಾವುದೋ ಪ್ಲಾನ್ ಇಲ್ದೇ ಆಗಿದ್ದು ಅಂತಂದರೆ ಈ ದರ್ಶನ್ ಕೇಸು. ಅವ್ರಿಗೆ ಯಾವುದರ ಅರಿವು ಇರಲಿಲ್ಲ, ಯಾವುದರ ಅರಿವು ಇರಲಿಲ್ಲ ಅವ್ರಿಗೆ. ಸತ್ತ ಮೇಲೂ ಕೂಡ ಎಡವಟ್ಟುಗಳೇ. ಇದು ನೋಡಿ, ಬಿಕ್ಲು ಕೇಸಲ್ಲಿ ಹಂಗಲ್ಲ. ಅವನಿಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಜಗ್ಗನಿಗೆ ಇದು ನನ್ನ ಕುತ್ತಿಗೆ ಸುತ್ತಕೊಳ್ಳುತ್ತೆ ಅಂತ. ಹೀಗಾಗಿ 10 ನಿಮಿಷದಲ್ಲಿ ಎಸ್ಕೇಪ್ ಮನುಷ್ಯ, 10 ನಿಮಿಷದಲ್ಲಿ